ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹಿಂದಿ ಕ್ಲಾಸ್ಗೆ ಸ್ವಾಗತ. ಸೊ ಈ ದಿನದಿಂದ ನಾವು ಹಿಂದಿ ಕಲಿಯುವ ಹೊಸ ಪ್ರಯಾಣನ ಶುರು ಮಾಡೋಣ. ಸೊ 0 ಲೆವೆಲ್ ಇಂದ ಶುರು ಮಾಡೋಣ, ಅಂದ್ರೆ ಶೂನ್ಯದಿಂದ ಶುರು ಮಾಡೋಣ. ನಿಮಗೇನಾದ್ರೂ ಹಿಂದಿ ಓದೋದು, ಬರೆಯೋದು ಅಥವಾ ಮಾತಾಡೋದು ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋದಿಂದ ನೀವು ಫಾಲೋ ಮಾಡಿದ್ರೆ ಸೊ ಹಿಂದಿಯನ್ನ ನೀವು ಚೆನ್ನಾಗಿ ಮತ್ತೆ ಸುಲಭವಾಗಿ ಕಲಿಬಹುದು. ಸೊ ನೀವೇನಾದ್ರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಸೊ ಮೊದಲು ನಾವು ವರ್ಣಮಾಲೆಯನ್ನು ಕಲಿಯೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಾಗುಣಿತ ಕಲಿಯೋಣ. ಆಗ ನಾವು ಓದೋದು, ಬರೆಯೋದನ್ನು ಕೂಡ ಕಲಿಬಹುದು. ಸೊ ಈ ದಿನ ನಾವು ವರ್ಣಮಾಲೆನ ಕಲಿಯೋಣ. ಸೊ ಅ ಇ ಈ ಉ ಉ. ಸೊ ರು ಅನ್ನೋದನ್ನ ಹಿಂದಿಯಲ್ಲಿ ಒಂದೇ ಅಕ್ಷರ ರಿ ಅಂತ ಹೇಳ್ತೀವಿ, ರಿ. ಸೊ ರು ರಿ. ಅದೇ ಎ ಅನ್ನೋದು ಹಿಂದಿಯಲ್ಲಿ ಒಂದೇ ಅಕ್ಷರ ಎ ಎ. ಇದನ್ನ ಎ. ಐ ಓ ಕನ್ನಡದಲ್ಲಿ 2 ಅಕ್ಷರ. ಸೊ ಹಿಂದಿಯಲ್ಲಿ ಒಂದೇ ಅಕ್ಷರ ಓ ಓ. ಇದು ಓ. ಔ ಅಹ ಆ ಈ ಉ ರಿ ಎ ಐ ಓ ಔ ಅಹ ಖ ಗ ಘ ಞ. ಸೊ ಇದನ್ನ ಹಿಂದಿಯಲ್ಲಿ ಗ ಅಂತ ಹೇಳ್ತೀವಿ, ಗ. ಈಗ ಗಂಗಾ ಅಂತ ಹೇಳಿದಾಗ ಸೊ ಮೊದಲನೇದು ಗ ತೆಗೆದ್ರೆ ಗ ಅಂತ ಉಚ್ಚಾರಣೆ ಮಾಡ್ತೀವಲ್ಲ, ಆ ಉಚ್ಚಾರಣೆನ ಇಲ್ಲಿ ಹೇಳ್ತೀವಿ ಗ. ಖ ಖ ಗ ಘ ಗ. ಛ ಛ ಜ ಝ ಞ. ಸೊ ಕನ್ನಡದಲ್ಲೂ ನಾವು ಹಿನ್ಯ ಅಂತೀವಿ, ಸೊ ಹಿಂದಿಲಿ ಕೂಡ ಞ. ಸೊ ಠ ಠ ಡ ಢ ಣ. ಥ ಥ ದ ಧ ನ. ಫ ಫ ಬ ಭ ಮ. ಯ ರ ಲ ವ ಶ ಶ ಸ ಹ. ಸೊ ಳ ಅಕ್ಷರ ಹಿಂದಿಯಲ್ಲಿಲ್ಲ. ಸೊ ದೇವನಾಗರಿ ಲಿಪಿಲಿ ಳನ ಈ ತರ ಬರೀತಾರೆ, ಳ ಕ್ಷ ತ್ರ ಜ್ಞ. ಸೊ ಜ್ಞ ಇದನ್ನ ಹಿಂದಿಯಲ್ಲಿ ಗ್ಯ ಅಂತ ಹೇಳ್ತೀವಿ, ಗ್ಯ. ಖ ಖ ಗ ಘ ಗ. ಛ ಛ ಜ ಝ ಞ. ಠ ಠ ಢ ಢ ಣ. ಥ ಥ ದ ಧ ನ. ಫ ಫ ಭ ಭ ಮ. ಯ ರ ಲ ವ ಶ ಶ ಸ ಹ ಳ ಕ್ಷ ತ್ರ ಜ್ಞ. ಈಗ ಹಿಂದಿ ಅಕ್ಷರಗಳನ್ನ ಹೇಗೆ ಬರೆಯೋದು ಅನ್ನೋದನ್ನ ಕಲಿಯೋಣ. ಸೊ ಮೊದಲನೇದಾಗಿ ಆ ಬರೀಬೇಕಂದ್ರೆ ಮೊದಲು 3 ತರ ಬರೆಯೋಣ, ಹೀಗೆ. ಸೊ ಈ ತರ ಬರೆದಾದ್ಮೇಲೆ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ, ಹೀಗೆ. ಈಗ ಇಲ್ಲೊಂದು ಲೈನು, ಹೀಗೊಂದು ಲೈನು, ಹೀಗೊಂದು ಲೈನು. ಇದು ಆ. ಸೊ ಆ ಮೊದಲು ಇದೇ ತರ ಬರೆಯೋಣ. ಸೊ ಹೀಗೆ ಬರೆದಾದ್ಮೇಲೆ ಇಲ್ಲೊಂದು ಲೈನು, ಈಗೊಂದು ಲೈನು, ಅದಾದ್ಮೇಲೆ ಇನ್ನೊಂದು ಲೈನು, ಇಲ್ಲಿ ಮೇಲೆ ಒಂದು ಲೈನು. ಇದು ಆ. ಸೊ ಈ ಬರಿಬೇಕಂದ್ರೆ ಇಲ್ಲೊಂದು ಚಿಕ್ಕ ಲೈನು, ಅದಾದ್ಮೇಲೆ ಎಸ್ ತರ ಬರೆಯೋಣ. ಹೀಗೆ ಬರೆದಾದ್ಮೇಲೆ ಇಲ್ಲಿ ಒಂದು ಚಿಕ್ಕ ರೌಂಡ್ ಬಂದು ಸೊ ಹೀಗೆ ಕೆಳಗಡೆ ಇಲ್ಲೊಂದು ಲೈನು. ಇದು ಇ. ಸೊ ಈ ಇದೇ ತರ ಬರೆಯೋಣ. ಮೊದಲೊಂದು ಚಿಕ್ಕ ಲೈನು, ಅದಾದ್ಮೇಲೆ ಹೀಗೆ ಎಸ್ ತರ ಇಲ್ಲೊಂದು ರೌಂಡು, ಅದಾದ್ಮೇಲೆ ಹೀಗೆ. ಸೊ ಈ ತರ ಬರೆದಾದ್ಮೇಲೆ ಮೇಲಿಂದ ಒಂದು ಕರು ಬರೆಯೋಣ, ಹೀಗೆ. ಇದು ಈ. ಸೊ ಬರಿಬೇಕಂದ್ರೆ 3 ತರ ಬರೆಯೋಣ ಮೊದಲು. ಸೊ ಇದು ಉ. ಸೊ ಮೊದಲು ಇದೇ ತರ ಬರೆಯೋಣ. ಸೊ ಇಲ್ಲೊಂದು ಲೈನು, ಅದಾದ್ಮೇಲೆ ಇಲ್ಲಿ ಈ ತರ ಉ. ಅದೇ ರೀ ಬರಿಬೇಕಂದ್ರೆ ಮೊದಲು ಲೈನು, ಅದಾದ್ಮೇಲೆ ಹೀಗೆ ಅದಾದ್ಮೇಲೆ ಹೀಗೆ ಬರೆಯೋಣ, ಹೀಗೆ. ಇದು ರೀ.
ಎ ಮೊದಲು ಹೀಗೆ ಹೀಗೆ ಆಮೇಲೆ ಹೀಗೆ ಇಲ್ಲಿ ಜಾಯಿನ್ ಮಾಡೋಣ. ಇದು ಎ. ಸೊ ಐ ಬರೆಯೋದಕ್ಕೆ ಮೊದಲು ಇದೇ ಥರ ಬರೆಯೋಣ. ಮೊದಲು ಹೀಗೆ ಹೀಗೆ ಹೀಗೆ. ಸೊ ಇಲ್ಲಿ ಬರೆದಾದ್ಮೇಲೆ ಇಲ್ಲಿ ಹೀಗೆ. ಇದು ಐ. ಅದೇ ಓ ಮೊದಲು ಆ ಥರನೇ ಬರೆಯೋಣ. ಸೊ ಹೀಗೆ. ಸೊ ಇಷ್ಟು ಬರೆದಾದ್ಮೇಲೆ ಇಲ್ಲಿ ಹೀಗೆ. ಇದು ಓ. ಅದೇ ಅವು ಬರೆಯೋದಕ್ಕೆ ಇದೇ ಥರ ಬರೆಯೋಣ. ಸೊ ಇಲ್ಲಿ ಇನ್ನೊಂದು ಬರುತ್ತೆ ಅವ್ಗೆ ಈ ಥರ ಔ. ಅದೇ ಹಮ್ ಆ ಥರ. ಸೊ ಆ ಬರೆದಾದ್ಮೇಲೆ ಮೇಲೊಂದು ಡಾಟು ಅಹ ಮೊದಲು ಆ ಬರೆಯೋಣ. ಆಮೇಲೆ ಇಲ್ಲಿ 2 ಡಾಟ್ ಆ ಇ ಉ ರಿ ಎ ಐ ಓ ಔ ಅಹ. ಸೊ ಈಗ ಕಾ ಬರೆಯೋದನ್ನ ಕಲಿಯೋಣ. ಸೊ ಕಾ ಬರೆಯೋದಕ್ಕೆ ಮೊದಲು ಈಗೊಂದು ಲೈನು, ಅದಾದ್ಮೇಲೆ ಈ ಥರ ಹೀಗೆ. ಇದು ಖ. ಸೊ ಖ ಬರಿಬೇಕಂದ್ರೆ ಈ ಥರ ಬರೆಯೋಣ. ಸೊ ಈ ಥರ ಬಂದು ಕೆಳಗಡೆ ಬರೋಣ. ಆಮೇಲೆ ಇನ್ನೊಂದು ಸರ್ಕಲ್, ಆಮೇಲೆ ಇದನ್ನೇ ಮೇಲ್ಗಡೆ ಎಕ್ಸ್ಟೆಂಡ್ ಮಾಡೋಣ. ಆಮೇಲೆ ಕೆಳಗಡೆ ಬರೋಣ. ಸೊ ಇದನ್ನ ಜಾಯಿನ್ ಮಾಡೋಣ. ಇದು ಖ. ಗ ಬರಿಬೇಕಂದ್ರೆ ಮೊದಲು ಸ್ಟ್ರೈಟ್ ಲೈನು, ಆಮೇಲೆ ಇಲ್ಲೊಂದು ಚಿಕ್ಕ ಸರ್ಕಲ್ ಥರ ಹೀಗೆ, ಇಲ್ಲೊಂದು ಲೈನು ಹೀಗೆ. ಇದು ಘ. ಸೊ ಘ ಬರಿಬೇಕಂದ್ರೆ ಸೊ ಈ ಥರ ಬರೆದು ಆಮೇಲೆ ಇದನ್ನ ಮೇಲಕ್ಕೆ ತಗೊಂಡೋಗೋಣ. ಇಲ್ಲಿ ಲೈನ್ ಎಳೆಯೋಣ. ಘ. ದೆನ್ ಗ ಈ ಥರ ಬರೆದು ಆಮೇಲೆ ಎಸ್ ಥರ ಬರೆಯೋಣ. ಆಮೇಲೆ ಸ್ವಲ್ಪ ಇಲ್ಲಿ ಎಕ್ಸ್ಟೆಂಡು, ಇಲ್ಲಿ ಈ ಥರ ಬರೆದು ಆಮೇಲೆ ಇಲ್ಲೊಂದು ಡಾಟ್ ಇಡೋಣ. ಇದು ಗ. ಸೊ ಛ ಬರೆಯೋದಕ್ಕೆ ಮೊದಲು ಈ ಥರ ಲೈನು, ಆಮೇಲೆ ಈ ಥರ ಬಂದ್ವಿ, ಈ ಥರ ಬಂದು ಮೇಲಕ್ಕೆ ಹೋದ್ವಿ, ಆಮೇಲೆ ಕೆಳಗಡೆ ಬರೋಣ. ಛ. ಛ ಬರೆಯೋದಕ್ಕೆ ಮೊದಲು ಇಲ್ಲೊಂದು ಚಿಕ್ಕ ಸರ್ಕಲ್ಲು, ಆಮೇಲೆ ಈ ಥರ ಬರೆಯೋಣ. ಸೊ ಈ ಥರ ಬರೆದಾದ್ಮೇಲೆ ಇಲ್ಲಿ ಬಂದು ಹೀಗೆ ಬರೆದು ಇಲ್ಲೊಂದು ಲೈನು ಹೀಗೆ. ಇದು ಛ. ಜ ಬರೆಯೋದಕ್ಕೆ ಮೊದಲು ಈ ಥರ ಹೀಗೆ ಬರೆದು ಆಮೇಲೆ ಇಲ್ಲೊಂದು ಲೈನು, ಆಮೇಲೆ ಹೀಗೆ ಹೀಗೆ. ಇದು ಜ. ಸೊ ಜ ಬರೆಯೋದಕ್ಕೆ ಮೊದಲು ಈ ಬರೋದಲ್ಲ ಅದೇ ಥರ ಬರೆಯೋಣ. ಸೊ ಹೀಗೆ ಇಷ್ಟು ಬರೆದಾದ್ಮೇಲೆ ಇಲ್ಲೊಂದು ಲೈನು, ಹೀಗೊಂದು ಲೈನು, ಹೀಗೊಂದು ಲೈನು. ಇದು ಝ. ಸೊ ಇನ್ಯಾ ಬರೆಯೋದಕ್ಕೆ ಮೊದಲು ಈ ಥರ ಬರೆಯೋಣ. ಹೀಗೆ ಬರೆದು ಇಲ್ಲೊಂದು ಲೈನು, ಹೀಗೊಂದು ಲೈನು, ಹೀಗೊಂದು ಲೈನು. ಇದು ನ್ಯಾ. ಅದೇ ಠ ಬರೆಯೋದಕ್ಕೆ ಮೊದಲು ಹೀಗೆ, ಆಮೇಲೆ ಹೀಗೆ ಈ ಲೈನು ಠ. ಸೊ ಠ. ಸೊ ಹೀಗೆ ಬಂದು ಇಲ್ಲಿ ಸರ್ಕಲ್ ಥರ ಬರೆಯೋಣ ಹೀಗೆ. ಇದು ಠ. ಡ ಬರೆಯೋದಕ್ಕೆ ಸೊ ಇದೇ ಥರ ಬರೆಯೋಣ. ಮೊದಲು ಹೀಗೆ, ಸೊ ಹೀಗೆ, ಆಮೇಲೆ ಹೀಗೆ. ಇದು ಡ. ಢ. ಟ ಬರೆದ್ವಲ್ಲ ಅದೇ ಥರ ಬರೆಯೋಣ. ಸೊ ಹೀಗೆ ಬಂದು ಸೊ ಇಲ್ಲಿ ಬಂದಾದ್ಮೇಲೆ ಇಲ್ಲೊಂದು ಚಿಕ್ಕ ಸರ್ಕಲ್ ಈ ಥರ ಢ. ಸೊ ಣ ಬರೆಯೋದಕ್ಕೆ ಮೊದಲು ಹೀಗೆ ಬರೆಯೋಣ, ಆಮೇಲೆ ಹೀಗೊಂದು ಲೈನು, ಇದು ಣ. ಥ. ಥ ಬರೆಯೋದಕ್ಕೆ ಮೊದಲು ಹೀಗೆ, ಆಮೇಲೆ ಹೀಗೊಂದು ಲೈನು ಹೀಗೆ. ಇದು ಥ. ಸೊ ಥ. ಸೊ ಮೊದಲು ಇಲ್ಲೊಂದು ಚಿಕ್ಕ ರೌಂಡ್ ಬರೆಯೋಣ. ಹೀಗೆ ಬಂದು ಆಮೇಲೆ ಹೀಗೆ ಬಂದು ಹೀಗೋಗಿ ಹೀಗೆ ಬರೆಯೋಣ. ಇದು ಥ. ದ ಬರೆಯೋದಕ್ಕೆ ಹೀಗೆ ಬರೆಯೋಣ. ಸೊ ಆಮೇಲೆ ಹೀಗೆ ಬಂದು ಹೀಗೆ. ಇದು ಧ. ಅದೇ ಧ. ಗ ಬರೋದ್ವಲ್ಲ ಇದೇ ಥರ ಬರೆಯೋಣ. ಆದರೆ ಇಲ್ಲಿ ಒಂದು ಚಿಕ್ಕ ರೌಂಡು. ಸೊ ಅದಾದಮೇಲೆ ಹೀಗೆ ಬಂದು ಹೀಗೆ ಬಂದು ಸೊ ಹೀಗೆ ಬಂದಾದ್ಮೇಲೆ ಇಲ್ಲಿ ನಾವು ಪೂರ್ತಿ ಕ್ಲೋಸ್ ಮಾಡ್ತೀವಿ. ಇಲ್ಲಿ ಇಷ್ಟು ಮಾತ್ರ ಕ್ಲೋಸ್ ಮಾಡಬೇಕು. ಇದು ಧ. ನಾ ಬರೆಯೋದಕ್ಕೆ ಮೊದಲು ಹೀಗೆ, ಆಮೇಲೆ ಹೀಗೊಂದು ಲೈನು, ಹೀಗೊಂದು ಲೈನು. ಇದು ನ. ಸೊ ಪ ಬರೆಯೋದಕ್ಕೆ ಮೊದಲು ಈ ಥರ ಬರೆಯೋಣ. ಹೀಗೆ ಬಂದು ಆಮೇಲೆ ಇಲ್ಲೊಂದು ಲೈನು. ಸೊ ಇದು ಪ.
तो ಫ ಬರೆಯೋದಕ್ಕೆ ಪಾ ಥರನೇ ಬರೆಯೋಣ. ಸೊ ಮೊದಲು ಹೀಗೆ ಬಂದು ಆಮೇಲೆ ಕೆಳಗಡೆ ಬಂದ್ವಿ, ಇದನ್ನೇ ಈ ಥರ ಬರೆದ್ವಿ. ಇದು ಫ. ಅದೇ ಬ ಬರೆಯೋದಕ್ಕೆ ಮೊದಲು ಒಂದು ಲೈನು, ಸೊ ಅದಾದಮೇಲೆ ಇಲ್ಲೊಂದು ಸರ್ಕಲ್ಲು, ಅದು ಬರೆದಾದ್ಮೇಲೆ ಈ ಥರ ಒಂದು ಲೈನ್ ಒಳಗಡೆ, ಇದು ಭ. ಅದೇ ಭ ಮೊದಲು ಈ ಥರ ಬರೆಯೋಣ. ಸೊ ಈಗ ಸ್ಟ್ರೇಟ್ ಬಂದು, ಸೊ ಹೀಗೆ ಬಂದು ಆಮೇಲೆ ಇಲ್ಲೊಂದು ಲೈನ್ ಬಂದು ಇಲ್ಲೊಂದು ಲೈನ್, ಇದು ಭ. ಸೊ ಮ, ಸೊ ಹೀಗೆ ಬರೆದ್ವಿ, ಹೀಗೆ ಬರೆದ್ವಿ, ಆಮೇಲೆ ಒಂದು ಲೈನ್ ಎಳೆದ್ವಿ, ಇಲ್ಲೊಂದು ಲೈನ್ ಎಳೆದ್ವಿ, ಇದು ಮ. ಅದೇ ಯಾವ ಬರಿಬೇಕಂದ್ರೆ ಈ ಥರ ಹೀಗೆ ಬರೆದು ಆಮೇಲೆ ಕೆಳಗಡೆ ಬರೋಣ. ಸೊ ಇದನ್ನೇ ಮೇಲ್ಗಡೆ ಎತ್ಕೊಂಡೋಗಿ ಈ ಥರ ಬರೆದು ಇದನ್ನು ಕ್ಲೋಸ್ ಮಾಡೋಣ. ಇದು ಯ. ರ ಬರಿಬೇಕಂದ್ರೆ ಈ ಥರ ಬರೆದು ಸೊ ಇದನ್ನು ಕೆಳಗಡೆ ತೊಗೊಂಬರೋಣ ಹೀಗೆ ರ. ಅದೇ ಲಾ ಬರಬೇಕಂದ್ರೆ ಮೊದಲು ಕೆಳಗಡೆಯಿಂದ ಶುರು ಮಾಡೋಣ. ಸೊ ಹೀಗೆ ಬರೆದಾದ್ಮೇಲೆ ಇಲ್ಲಿ ಈ ಥರ, ಆಮೇಲೆ ಇಲ್ಲೊಂದು ಲೈನು, ಇದು ಲ. ವಾ ಬರಬೇಕಂದ್ರೆ ಮೊದಲು ಹೀಗೆ, ಆಮೇಲೆ ಮಧ್ಯದಲ್ಲಿ ಒಂದು ಸರ್ಕಲ್ಲು, ಇಲ್ಲಿ ವಾ. ಶ. ಶ ಬರೆಯೋದಕ್ಕೆ ನಾವು ಎರಡು ಬರಿತೀವಲ್ಲ ಆ ಥರ ಬರೆಯೋಣ. ಸೊ ಹೀಗೆ ಬರೆದು ಅದಾದಮೇಲೆ ಇಲ್ಲೊಂದು ಲೈನು, ಇದು ಶ. ಸೊ ಶ ಪಾ ಥರನೇ ಬರೆಯೋಣ. ಸೊ ಈಗ ಬರೆದು ಈಗ ಬಂದು ಇಲ್ಲಿ ಕ್ಲೋಸ್ ಮಾಡಿದ್ವಿ, ಅದಾದಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಶ. ಸೊ ಸಾ ಬರೆಯೋದಕ್ಕೆ ಮೊದಲು ರಾ ಥರನೇ ಬರೆಯೋಣ. ಸೊ ಹೀಗೆ ರಾ ಬರೆದ್ವಿ, ಅದಾದಮೇಲೆ ಇಲ್ಲೊಂದು ಲೈನು, ಹೀಗೊಂದು ಲೈನು, ಹೀಗೊಂದು ಲೈನು, ಇದು ಸ. ಅದೇ ಹಾ ಬರೆಯೋದಕ್ಕೆ ಮೊದಲು ಇಲ್ಲೊಂದು ಚಿಕ್ಕ ಲೈನು, ಅದಾದಮೇಲೆ ಈ ಥರ ಬರೆದ್ವಿ, ಅದಾದಮೇಲೆ ಈ ಥರ ಬಂದು ಈ ಥರ ಕೆಳಗಡೆ ಸ್ವಲ್ಪ ಬರಬೇಕು, ಇದು ಹ. ಸೊ ಇದು ಪ್ರಿಂಟೆಡಲ್ಲಿ ಈ ಥರ ಇರುತ್ತೆ, ಬರೆಯೋದು ಹ ಈ ಥರ ಬರಿತೀವಿ. ಸೊ ಕೆಲವರು ಹಾನ ಈ ಥರನೂ ಬರೀತಾರೆ, ಹೀಗೆ ಬರೆದು ಸೊ ಹೀಗೂ ಕೂಡ ಬರೀತಾರೆ. ಸೊ ಈ ಥರನೂ ಬರಿಬೋದು. ಸೊ ಬರೆಯೋದ್ರಲ್ಲಿ ಜಾಸ್ತಿ ಈ ಥರ ಬರೀತಾರೆ. ಹೇಗೆ ಬರಿಬೇಕಂದ್ರೆ ಮೊದಲು ಇಲ್ಲೊಂದು ಲೈನು, ಆಮೇಲೆ ಹೀಗೆ, ಸೊ ಆಮೇಲೆ ಇದನ್ನು ಇದು ಸ್ವಲ್ಪ ಕೆಳಗಡೆ ಇದಂತಂದರೆ ಇದು ಹ. ಸೊ ಳ, ಹಿಂದಿಲಿ ಲ ಅಕ್ಷರ ಇಲ್ಲ. ಸೊ ದೇವನಾಗರಿ ಲಿಪಿಲಿ ಲಾನ ಈ ಥರ ಬರಿತೀವಿ. ಸೊ ಹೀಗೆ ಹೀಗೆ ಬರೆದು ಹೀಗೊಂದು ಲೈನು, ಹೀಗೊಂದು ಲೈನು, ಇದು ಳ. ಸೊ ಕ್ಷ ಬರೆಯೋದಕ್ಕೆ ಮೊದಲು ಇಲ್ಲೊಂದು ಲೈನು, ಸೊ ಆಮೇಲೆ ಈ ಥರ ಬರೆದು ಆಮೇಲೆ ಈ ಥರ ಬರಿತೀವಿ, ಇದು ಕ್ಷ. ಸೊ ತ್ರ ಬರೆಯೋದಕ್ಕೆ ಮೊದಲು ಇಲ್ಲಿ ಥಾ ಬರೆದಿದ್ದೀವಲ್ಲ ಈ ಥರ ಬರಬೇಕು. ಅಲ್ಲಿ ಅಂದರೆ ಇಲ್ಲಿ ಕೆಳಗಡೆಯಿಂದ ತೊಗೊಳೋದು ಬೇಡ. ಸೊ ಇಲ್ಲಿ ಮೇಲ್ಗಡೆಯಿಂದ ತೊಗೊಳ್ಳೋಣ, ಸ್ವಲ್ಪ ಮಧ್ಯದಿಂದ. ಸೊ ಇಲ್ಲಿ ಬರೆದಾದ್ಮೇಲೆ ಹೀಗೆ ಲೈನು, ಅದಾದಮೇಲೆ ಇಲ್ಲೊಂದು ಲೈನು, ಇದು ತ್ರ. ಅದೇ ಗ್ಯಾ. ಸೊ ಜ್ಞಾನ ಕೆಲವರು ಈ ಥರ ಬರೀತಾರೆ, ಮೊದಲು ಜಾ ಥರ ಬರಿತೀವಿ, ಈ ಥರ ಬರೆದಾದ್ಮೇಲೆ ಈ ಥರನೂ ಬರಿಬೋದು. ಇಲ್ಲ ಅಂದರೆ ಕೆಲವರು ಈ ಥರ ಬರೀತಾರೆ, ಈ ಥರ. ಸೊ ಈ ಥರ ಆಮೇಲೆ ಈ ಥರ ಬಂದು ಈ ಥರ ಬರೀತಾರೆ, ಈ ಥರನೂ ಬರಿಬೋದು. ಸೊ ಈ ಥರನೂ ಬರಿಬೋದು, ಅಲ್ಲ ಈ ಥರನೂ ಬರಿಬೋದು. ಸೊ ಈ ಥರ ಬರಿಬೇಕಂದ್ರೆ ಹೇಗೆ ಬರೀತಾರೆ, ಈ ಥರ ಬರಿಬೇಕಂದ್ರೆ ಮೊದಲು ಲೈನು, ಅದಾದಮೇಲೆ ಈ ಥರ ಬಂದು ಹೀಗೆ ಬರಿತೀವಿ, ಇದು ಗ್ಯ. ನಾವು ಈ ಥರನೂ ಬರಿಬೋದು ಅಥವಾ ಈ ಥರನೂ ಬರಿಬೋದು. ಸೊ ಖ, ಖ, ಗ, ಘ, ಗ, ಛ, ಛ, ಜ, ಝ, ಞ, ಠ, ಠ, ಡ, ಢ, ಣ, ಥ, ಥ, ಧ, ಧ, ನ, ಪ, ಫ, ಬ, ಭ, ಮ. ಸೊ ಯ, ರ, ಲ, ವ, ಶ, ಶ, ಸ, ಹ, ಳ, ಕ್ಷ, ತ್ರ, ಘ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹಿಂದಿ ಅಕ್ಷರಗಳನ್ನ ಎಷ್ಟು ಸುಲಭವಾಗಿ ಕಲಿಬಹುದು. ಸೊ ಈ ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡಿ. ಸೊ ಈ ಕ್ಲಾಸಲ್ಲಿ ನಾವು ವರ್ಣಮಾಲೆ ಕಲಿತಿದ್ವಿ, ಮುಂದಿನ ಕ್ಲಾಸಲ್ಲಿ ನಾವು ಕಾಗುಣಿತ ಕಲಿಯೋಣ. ಸೊ ಕಾಗುಣಿತ ಕಲಿತಾದ್ಮೇಲೆ ನೀವು ಹಿಂದಿಯನ್ನ ಓದುವುದನ್ನ ಮತ್ತೆ ಬರೆಯುವುದನ್ನ ಸುಲಭವಾಗಿ ಕಲಿಬಹುದು. ಸೊ ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.